ಸೂಪರ್ ಸ್ಟಡಿ ಜಿಕೆಗೆ ಸ್ವಾಗತ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ ಐಕನ್ ಕ್ಲಿಕ್ ಮಾಡಿ ಕೊಡಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಪ್ರಶ್ನೆ 1. ಮೈಸೂರು ರಾಜ್ಯ ಯಾವಾಗ ರಚನೆಯಾಗಿದ್ದು? ಆಪ್ಷನ್ ನಂಬರ್ ಎ 1956 ನವೆಂಬರ್ 1. ಆಪ್ಷನ್ ನಂಬರ್ ಬಿ 1955 ನವೆಂಬರ್ 2. ಆಪ್ಷನ್ ನಂಬರ್ ಸಿ 1954 ನವೆಂಬರ್ 10. ಆಪ್ಷನ್ ನಂಬರ್ ಡಿ 1973 ನವೆಂಬರ್ 1. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 1956 ನವೆಂಬರ್ 1 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2. ಮೈಸೂರು ರಾಜ್ಯ ಯಾವ ಶಿಫಾರಸಿನ ಮೇರೆಗೆ ಜಾರಿಗೆ ಬಂತು? ಆಪ್ಷನ್ ನಂಬರ್ ಎ ಕೇಶವಾನಂದ ಭಾರತಿ ಆಯೋಗ. ಆಪ್ಷನ್ ನಂಬರ್ ಬಿ ಫಜಲ್ ಅಲಿ ಆಯೋಗ. ಆಪ್ಷನ್ ನಂಬರ್ ಸಿ ನರಸಿಂಹ ಮೆಹ್ತಾ ಆಯೋಗ. ಆಪ್ಷನ್ ನಂಬರ್ ಡಿ ಸೈಮನ್ ಆಯೋಗ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಫಜಲ್ ಅಲಿ ಆಯೋಗ ಅಂತ ಹೇಳ್ಬೋದು ಫ್ರೆಂಡ್ಸ್. ಮೈಸೂರು ರಾಜ್ಯವು ಫಜಲ್ ಅಲಿ ಆಯೋಗದ ಮೇರೆಗೆ ಜಾರಿಗೆ ಬಂತು ನೋಡಿ ಫ್ರೆಂಡ್ಸ್. ಪ್ರಶ್ನೆ 3. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಆಪ್ಷನ್ ನಂಬರ್ ಎ ಕೆ.ಸಿ. ರೆಡ್ಡಿ. ಆಪ್ಷನ್ ನಂಬರ್ ಬಿ ಡಿ ದೇವರಾಜ ಅರಸ್. ಆಪ್ಷನ್ ನಂಬರ್ ಸಿ ಎಸ್ ನಿಜಲಿಂಗಪ್ಪ. ಆಪ್ಷನ್ ನಂಬರ್ ಡಿ ಬಿ ಎಸ್ ಯಡಿಯೂರಪ್ಪ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಎಸ್ ನಿಜಲಿಂಗಪ್ಪ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 4. ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲರು ಯಾರು? ಆಪ್ಷನ್ ನಂಬರ್ ಎ ಜವಾಹರ್ಲಾಲ್ ನೆಹರು. ಆಪ್ಷನ್ ನಂಬರ್ ಬಿ ವಿ ವಿ ಗಿರಿ. ಆಪ್ಷನ್ ನಂಬರ್ ಸಿ ಸರ್ ಎಂ ವಿಶ್ವೇಶ್ವರಯ್ಯ. ಆಪ್ಷನ್ ನಂಬರ್ ಡಿ ಜಯಚಾಮರಾಜೇಂದ್ರ ಒಡೆಯರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಜಯಚಾಮರಾಜೇಂದ್ರ ಒಡೆಯರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 5. ಕರ್ನಾಟಕಕ್ಕೆ ಎಷ್ಟು ವರ್ಷಗಳ ಇತಿಹಾಸವಿದೆ? ಆಪ್ಷನ್ ನಂಬರ್ ಎ 2000 ವರ್ಷಗಳು. ಆಪ್ಷನ್ ನಂಬರ್ ಬಿ 3000 ವರ್ಷಗಳು. ಆಪ್ಷನ್ ನಂಬರ್ ಸಿ 1500 ವರ್ಷಗಳು. ಆಪ್ಷನ್ ನಂಬರ್ ಡಿ 4000 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಬಂತು ಆಪ್ಷನ್ ನಂಬರ್ ಎ 2000 ವರ್ಷಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 6. ಕರ್ನಾಟಕ ಎಂಬ ಮೊದಲ ಉಲ್ಲೇಖ ಎಲ್ಲಿ ಕಂಡುಬಂದಿದೆ? ಆಪ್ಷನ್ ನಂಬರ್ ಎ ಭಗವದ್ಗೀತೆಯಲ್ಲಿ. ಆಪ್ಷನ್ ನಂಬರ್ ಬಿ ಮಹಾಭಾರತದಲ್ಲಿ. ಆಪ್ಷನ್ ನಂಬರ್ ಸಿ ರಾಮಾಯಣದಲ್ಲಿ. ಆಪ್ಷನ್ ನಂಬರ್ ಡಿ ದ್ವಾಪರ ಯುಗದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಕರ್ನಾಟಕದ ಮೊದಲು ಉಲ್ಲೇಖ ಕಂಡು ಬಂದಿದ್ದು ಅಲ್ಲೇ ನೋಡಿ ಫ್ರೆಂಡ್ಸ್. ಪ್ರಶ್ನೆ 7. ಪಾಣಿನಿ ಬರೆದ ಸಂಸ್ಕೃತದ ಮೊದಲ ವ್ಯಾಕರಣ ಗ್ರಂಥ ಯಾವುದು? ಆಪ್ಷನ್ ನಂಬರ್ ಎ ಕವಿರಾಜ ಮಾರ್ಗ. ಆಪ್ಷನ್ ನಂಬರ್ ಬಿ ಬುದ್ಧ ಚರಿತೆ. ಆಪ್ಷನ್ ನಂಬರ್ ಸಿ ಅಷ್ಟಾಧ್ಯಾಯಿ. ಆಪ್ಷನ್ ನಂಬರ್ ಡಿ ಪತಂಜಲಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಅಷ್ಟಾಧ್ಯಾಯಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಮುಂದೆ ವಿಲೇಜ್ ಅಕೌಂಟೆಂಟ್ ಸಿಲೆಬಸ್ ಟಾಪಿಕ್ ವೈಸ್ ವಿಡಿಯೋ ಮಾಡ್ತೇನೆ ಫ್ರೆಂಡ್ಸ್. ದಯವಿಟ್ಟು ಎಲ್ಲರೂ ನೋಡಿ ಫ್ರೆಂಡ್ಸ್. ಪ್ರಶ್ನೆ 8. ಶೂದ್ರಕನು ಬರೆದ ಕೃತಿಯ ಯಾವುದು? ಆಪ್ಷನ್ ನಂಬರ್ ಎ ವಿಕ್ರಮಾರ್ಜುನ ವಿಜಯ. ಆಪ್ಷನ್ ನಂಬರ್ ಬಿ ಬೃಹತ್ ಸಂಹಿತೆ. ಆಪ್ಷನ್ ನಂಬರ್ ಸಿ ಕಲಾವಿದ. ಆಪ್ಷನ್ ನಂಬರ್ ಡಿ ಮೃಚ್ಛಕಟಿಕ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಮೃಚ್ಛಕಟಿಕ ಅಂತ ಹೇಳ್ಬೋದು ಫ್ರೆಂಡ್ಸ್. ಶೂದ್ರಕನು ಬರೆದ ಕೃತಿ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಮೃಚ್ಛಕಟಿಕ ನೋಡಿ ಫ್ರೆಂಡ್ಸ್.
ಪ್ರಶ್ನೆ 9. ಕರ್ನಾಟಕ ಬಲ ಎಂದು ಯಾವ ಸೇನೆಯನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಹೊಯ್ಸಳ ಸೇನೆ, ಆಪ್ಷನ್ ನಂಬರ್ ಬಿ ಕದಂಬ ಸೇನೆ, ಆಪ್ಷನ್ ನಂಬರ್ ಸಿ ಚಾಲುಕ್ಯ ಸೇನೆ, ಆಪ್ಷನ್ ನಂಬರ್ ಡಿ ಗಂಗರ ಸೇನೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಚಾಲುಕ್ಯ ಸೇನೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಕರ್ನಾಟಕ ಬಲ ಅಂತೂ ಚಾಲುಕ್ಯ ಸೇನೆಯನ್ನು ಕರೀತಾರೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 10. ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸಿಕ್ಕಿದ್ದು ಯಾವಾಗ? ಆಪ್ಷನ್ ನಂಬರ್ ಎ 2005, ಆಪ್ಷನ್ ನಂಬರ್ ಬಿ 2008, ಆಪ್ಷನ್ ನಂಬರ್ ಸಿ 2007, ಆಪ್ಷನ್ ನಂಬರ್ ಡಿ 2006. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 2008 ಅಂತ ಹೇಳ್ಬೋದು ಫ್ರೆಂಡ್ಸ್. ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ್ದು 2008ರಲ್ಲಿ ನೋಡಿ ಫ್ರೆಂಡ್ಸ್. ಪ್ರಶ್ನೆ 11. ಕನ್ನಡದ ಮೊದಲ ಶಾಸನ ಯಾವುದು? ಆಪ್ಷನ್ ನಂಬರ್ ಎ ಹಲಿಮಿಡಿ ಶಾಸನ, ಆಪ್ಷನ್ ನಂಬರ್ ಬಿ ಚಂದ್ರವಳ್ಳಿ ಶಾಸನ, ಆಪ್ಷನ್ ನಂಬರ್ ಸಿ ತಾಳಗುಂದ ಶಾಸನ, ಆಪ್ಷನ್ ನಂಬರ್ ಡಿ ತಾಮ್ರದ ಶಾಸನ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಹಲಿಮಿಡಿ ಶಾಸನ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 12. ಕರ್ನಾಟಕದ ಮೊದಲ ಶಾಸನ ಯಾವುದು? ಆಪ್ಷನ್ ನಂಬರ್ ಎ ಕಲ್ಲಿಕರು ಶಾಸನ, ಆಪ್ಷನ್ ನಂಬರ್ ಬಿ ಬ್ರಹ್ಮಗಿರಿ ಶಾಸನ, ಆಪ್ಷನ್ ನಂಬರ್ ಸಿ ಉತ್ತರ ಮೇರೂರು ಶಾಸನ, ಆಪ್ಷನ್ ನಂಬರ್ ಡಿ ತಾಳಗುಂದ ಶಾಸನ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಬ್ರಹ್ಮಗಿರಿ ಶಾಸನ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಕರ್ನಾಟಕದ ಮೊದಲ ಶಾಸನ ಅಂತಲೇ ಪ್ರಸಿದ್ಧಿಯಾಗಿದೆ ಫ್ರೆಂಡ್ಸ್. ಪ್ರಶ್ನೆ 13. ಕನ್ನಡದ ಮೊದಲ ಶಬ್ದ ಯಾವುದು? ಆಪ್ಷನ್ ನಂಬರ್ ಎ ಕಪ್ಪು ಭೂಮಿ, ಆಪ್ಷನ್ ನಂಬರ್ ಬಿ ಕಪ್ಪು ನಾಡು, ಆಪ್ಷನ್ ನಂಬರ್ ಸಿ ಇಸೀಲ, ಆಪ್ಷನ್ ನಂಬರ್ ಡಿ ಕರುನಾಡು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಇಸಿಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಕನ್ನಡದ ಮೊದಲ ಶಬ್ದ ಆಗಿದೆ ಫ್ರೆಂಡ್ಸ್, ಇದು ಇಸಿಲ. ಪ್ರಶ್ನೆ 14. ಕರ್ನಾಟಕವನ್ನು ಆಳಿದ ಮೊದಲ ರಾಜಮನೆತನ ಯಾವುದು? ಆಪ್ಷನ್ ನಂಬರ್ ಎ ರಾಷ್ಟ್ರಕೂಟರು, ಆಪ್ಷನ್ ನಂಬರ್ ಬಿ ಹೊಯ್ಸಳ ಮನೆತನ, ಆಪ್ಷನ್ ನಂಬರ್ ಸಿ ಶಾತವಾಹನ ಮನೆತನ, ಆಪ್ಷನ್ ನಂಬರ್ ಡಿ ಕದಂಬ ಮನೆತನ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಕದಂಬ ಮನೆತನ ಅಂತ ಹೇಳ್ಬೋದು ಫ್ರೆಂಡ್ಸ್. ಕರ್ನಾಟಕವನ್ನು ಆಳಿದ ಮೊದಲ ಮನೆತನ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಡಿ ಕದಂಬ ಮನೆತನ ನೋಡಿ ಫ್ರೆಂಡ್ಸ್. ಪ್ರಶ್ನೆ 15. ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಹರ್ಡೀಕರ್ ಮಂಜಪ್ಪ, ಆಪ್ಷನ್ ನಂಬರ್ ಬಿ ಗೋವಿಂದ ಪೈ, ಆಪ್ಷನ್ ನಂಬರ್ ಸಿ ಗಂಗಾಧರರಾವ್ ದೇಶಪಾಂಡೆ, ಆಪ್ಷನ್ ನಂಬರ್ ಡಿ KS ನರಸಿಂಹಸ್ವಾಮಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಹರ್ಡೀಕರ್ ಮಂಜಪ್ಪ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಕರ್ನಾಟಕದ ಗಾಂಧಿ ಅಂತ ಪ್ರಸಿದ್ಧಿಯಾಗಿದ್ದಾರೆ ಫ್ರೆಂಡ್ಸ್. ಇವರು ಹರ್ಡೀಕರ್ ಮಂಜಪ್ಪ ಅವರು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.